ನಮಸ್ಕಾರ ಸ್ನೇಹಿತರೆ. ದಾನ ಮಾಡಿದರೆ ಪಾಪಗಳು ಕಳೆಯುತ್ತವೆ. ಇದು ನಾವು ಬಾಲ್ಯದಿಂದ ಕೇಳುತ್ತಿರುವ ಮಾತು. ಆದರೆ ಒಂದು ಮುಖ್ಯ ಪ್ರಶ್ನೆ ಇದೆ. ನಾವು ಸಂಪಾದನೆಯ ಎಷ್ಟು ಭಾಗವನ್ನು ದಾನ ಮಾಡಬೇಕು? ಯಾರಿಗಾದರೂ ಕೊಡಬಹುದಾ? ಯಾರಾದರೂ ದಾನ ಮಾಡಬಹುದಾ? ಇವತ್ತು ನಾವು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ದಾನದ ನಿಜವಾದ ನಿಯಮಗಳನ್ನು ತಿಳಿಯೋಣ. ದಾನದ ಮಹತ್ವ. ಪ್ರತಿ ಧರ್ಮದಲ್ಲೂ ದಾನದ ಮಹತ್ವವನ್ನು ವಿವರಿಸಲಾಗಿದೆ. ಸನಾತನ ಧರ್ಮದಲ್ಲಿ ದಾನವನ್ನು ಧರ್ಮದ ಒಂದು ಅಂಗ ಎಂದು ಕರೆಯಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ದಾನ ಪಾಪಗಳನ್ನು ಕಳೆಯುತ್ತದೆ, ಪುಣ್ಯವನ್ನು ನೀಡುತ್ತದೆ, ಆತ್ಮಶುದ್ಧಿಯನ್ನು ಉಂಟುಮಾಡುತ್ತದೆ, ಮೋಕ್ಷದ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಆದರೆ ಸರಿಯಾದ ರೀತಿಯಲ್ಲಿ ಮಾಡಿದ ದಾನ ಮಾತ್ರ ಫಲ ನೀಡುತ್ತದೆ. 1. ಸಂಪಾದನೆಯ ಎಷ್ಟು ಭಾಗವನ್ನು ದಾನ ಮಾಡಬೇಕು? ಧಾರ್ಮಿಕ ಗ್ರಂಥಗಳ ಪ್ರಕಾರ ಅನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು ದಾನ ಮಾಡಿದರೂ ಅದರ ಫಲ ದೊರೆಯುವುದಿಲ್ಲ. ನ್ಯಾಯೋಪಾರ್ಜಿತ ಅಂದರೆ ಪ್ರಾಮಾಣಿಕವಾಗಿ ಗಳಿಸಿದ ಹಣವೇ ದಾನಕ್ಕೆ ಅರ್ಹ. ಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳುತ್ತದೆ, ನ್ಯಾಯೋಪಾರ್ಜಿತ ವಿತ್ತಸ್ಯ ದಶಮೋಶೇನ ಧೀಮತಃ ಕರ್ತವ್ಯೋ ವಿನಿಯೋಗಶ್ಚ ಈಶ್ವರ ಪ್ರೀತ್ಯರ್ಥಮೇವಸೆ. ಅರ್ಥ, ನ್ಯಾಯವಾಗಿ ಗಳಿಸಿದ ಸಂಪಾದನೆಯ 10ನೇ 1 ಭಾಗ ದಾನ ಮಾಡಬೇಕು. ಅಂದರೆ 10% ದಾನ ಮಾಡಬೇಕು. ಇದು ದೇವರ ಮೆಚ್ಚುಗೆಗಾಗಿ, ಆತ್ಮಶುದ್ಧಿಗಾಗಿ. 2. ಯಾರು ದಾನ ಮಾಡಬೇಕು, ಯಾರು ಮಾಡಬಾರದು? ಶಾಸ್ತ್ರಗಳ ಪ್ರಕಾರ ಎಲ್ಲರೂ ದಾನ ಮಾಡಬೇಕು ಎನ್ನುವುದು ಸರಿಯಲ್ಲ. ಧನವಂತರು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಿ ಮತ್ತಷ್ಟು ಉಳಿದಿರುವ ಹಣದಿಂದ 10ನೇ 1 ಭಾಗವನ್ನು ದಾನ ಮಾಡಬೇಕು. ಆದರೆ ಕುಟುಂಬವನ್ನು ನೋಡಿಕೊಳ್ಳಲು ಸಾಕಾಗದವರು ತರಾತುರಿಯಲ್ಲಿ ದಾನ ಮಾಡಿದರೆ ಅದು ಪುಣ್ಯಕ್ಕಿಂತ ಪಾಪವಾಗಬಹುದು. ಯಾಕೆಂದರೆ ಕುಟುಂಬದವರಿಗೆ ಕಷ್ಟ ಕೊಟ್ಟು ಮಾಡಿದ ದಾನ ಶಾಸ್ತ್ರಾನುಸಾರ ಸರಿಯಲ್ಲ. 3. ಯಾರಿಗೆ ದಾನ ಮಾಡಬೇಕು? ದಾನ ಯಾವಾಗಲೂ ಅರ್ಹ ವ್ಯಕ್ತಿಗೆ ಮಾಡಬೇಕು. ಅನರ್ಹ ವ್ಯಕ್ತಿಗೆ ಮಾಡಿದ ದಾನ ಫಲ ನೀಡುವುದಿಲ್ಲ ಎಂದು ಹೇಳಲಾಗಿದೆ. ಹಾಗಾದರೆ ಯಾರಿಗೆ? ಬಡವರಿಗೆ, ನಿರ್ಗತಿಕರಿಗೆ, ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವವರಿಗೆ, ಅನ್ನ ನೀರಿಗೆ ಅಗತ್ಯವಿರುವವರಿಗೆ ಹಣವನ್ನೇ ಕೊಡಬೇಕು ಅಂದಿಲ್ಲ. ಅನ್ನದಾನ, ವಿದ್ಯಾದಾನ, ಜಲದಾನ ಇವುಗಳು ಅತ್ಯಂತ ಮಹತ್ವದ್ದು. 4. ದಾನದ ಮುಖ್ಯ ವಿಧಗಳು. ನಿತ್ಯದಾನ, ಪ್ರತಿದಿನ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ದಾನ. ನೈಮಿತ್ತಿಕ ದಾನ, ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಮಾಡುವ ದಾನ. ಕಾಮ್ಯದಾನ, ಮಕ್ಕಳ ಒಳಿತಿಗಾಗಿ ಅಥವಾ ನಿರ್ದಿಷ್ಟ ಆಶಯಕ್ಕಾಗಿ. ವಿಮಲದಾನ, ದೇವರ ಮೆಚ್ಚುಗೆಗಾಗಿ ಶುದ್ಧ ಮನಸ್ಸಿನಿಂದ ಮಾಡುವ ದಾನ. ಭಗವದ್ಗೀತೆಯ ಸಂದೇಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ದಾನವೇ ಶ್ರೇಷ್ಠ. ಅಂದರೆ ಪ್ರಚಾರಕ್ಕಾಗಿ ಅಲ್ಲ, ಗರ್ವಕ್ಕಾಗಿ ಅಲ್ಲ, ಶುದ್ಧ ಹೃದಯದಿಂದ. ಮುಖ್ಯ ಸಂದೇಶ. ಸ್ನೇಹಿತರೆ, ದಾನ ಅಂದರೆ ಕೇವಲ ಹಣ ಕೊಡುವುದು ಅಲ್ಲ, ಅದು ಮನಸ್ಸಿನ ವಿಶಾಲತೆ, ಪ್ರಾಮಾಣಿಕ ಸಂಪಾದನೆ, ಸರಿಯಾದ ಪ್ರಮಾಣ, ಅರ್ಹ ವ್ಯಕ್ತಿ, ಶುದ್ಧ ಉದ್ದೇಶ. ಈ 4 ಇದ್ದಾಗ ದಾನ ಪುಣ್ಯ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಇರಿ.